ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಜಿಟಿ ದೇವೇಗೌಡರು ಬ್ಯಾಟ್ ಮಾಡಿದ್ದು ಕಳ್ಳರೆಲ್ಲರೂ ಕೂಡ ಒಂದಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಜಿಟಿ ದೇವೇಗೌಡ ನಿನ್ನೆ ದಸರಾ ವೇದಿಕೆಯಲ್ಲಿ ಮಾತಾಡಿದ್ರು. ಕಳ್ಳರೆಲ್ಲರೂ ಕೂಡ ಒಂದಾಗಿದ್ದಾರೆ ಅಂತ ಸ್ನೇಹಮಯಿ ಕೌಂಟರ್ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರ ಕುಟುಂಬಕ್ಕೂ 50-50 ಅನುಪಾತದ ಅಡಿ ಸೈಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಹೇಳಿಕೆ. ಮೂಡ ಹಗರಣದ ಎಲ್ಲ ಕಳ್ಳರು ಒಂದಾಗಿದ್ದಾರೆ. ಇವರೆಲ್ಲರೂ ಕಳ್ಳರು, ಈ ಕಳ್ಳರೆಲ್ಲರೂ ಕೂಡ ಒಂದಾಗಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನನ್ನ ಹೋರಾಟ ಹತ್ತಿಕ್ಕುವ ಕೆಲಸ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಏನು 3 ಎಕರೆ 16 ಗುಂಟೆ ಜಮೀನೆಲ್ಲ ಸರ್ವೇನ ಮಾಡಿದ್ರು. ಇವತ್ತು ಅಧಿಕೃತವಾಗಿ ಸಿಎಂ ಅವರು ಪತ್ನಿ ಪಡೆದಿರುವಂತಹ ಸೈಟ್ ನಿವೇಶನಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಯಾವೆಲ್ಲ ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್? ಇವತ್ತು ಸರ್, ಅದೇನು ಶ್ರೀಮತಿ ಪಾರ್ವತಿ ಹೆಸರಿಗೆ 14 ನಿವೇಶನ ಮಂಜೂರಾತಿಯಾಗಿದೆ. ಆ ಎಲ್ಲ 14 ನಿವೇಶನಗಳು ಕೂಡ ಮಹಾಜನಗಳನ್ನ ನಡೆಸ್ತಾ ಇರೋದು. ಇವತ್ತು ಎಲ್ಲಿಗೆ ಸರ್? ಮೊದಲಿಗೆ ಯಾವ ನಿವೇಶ ಎಲ್ಲಿದೆ ಸರ್ ಜಾಗ ಇದು? ಸರ್, ಇದು 3ನೇ ಹಂತ, ವಿಜಯನಗರ 3ನೇ ಹಂತದಲ್ಲಿ ಇರತಕ್ಕಂಥ 50-80 ಅಡಿ ಅಳತೆಯ ನಿವೇಶನ ಇದು. ಇದ್ರ ಮಹಾಜನ ಇವಾಗ ಮಾಡ್ತಾ ಇದ್ದಾರೆ. ಸೊ ಇದಾದ ನಂತರ ಮುಂದಿನ ನಿವೇಶನ ಮಹಾಜನ ಮಾಡ್ತಾ ಇರೋದು. ತೆರಿಗೆ ಮೇಲೆ ಚೆನ್ನಾಗಿ ನಡೀತದೆ, ಹೇಗೆ ನಂಬಿಕೆ ಇದೆ ಹೇಗೆ ಸರ್ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ? ಸರ್, ಈಗ ಸದ್ಯಕ್ಕೆ ನಡೀತಾ ಇದೆ. ಮುಂದಿನ ದಿನಗಳಿಗೆ ಏನು ಮಾಡ್ತಾರೆ ನೋಡಬೇಕು. ಎಲ್ಲೇ ಕೂಡ ಜಿಟಿ ದೇವೇಗೌಡ ಹೇಳಿಕೆ ಗಮನಿಸಿದ್ರಿ ಸರ್? ಎಲ್ಲ ಒಂದು ಕಡೆ ಜಿಟಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಒಂದಾಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಸರ್ ಈ ಪ್ರಕರಣದಲ್ಲಿ? ಸರ್, ಅವರಿಬ್ಬರೇ ಅಲ್ಲ, 50-50 ಅನುಪಾತದಲ್ಲಿ ಯಾರು ನಿವೇಶನಗಳು ಪಡೆದರೆ ಆ ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಅಧಿಕಾರಿಗಳು, ಎಲ್ಲ ಪ್ರಭಾವಿ ವ್ಯಕ್ತಿಗಳು ಎಲ್ಲ ಒಂದಾಗ್ತಾರೆ. ಅವ್ರದ್ದೇ ಒಂದು ತಂಡವನ್ನು ಅಥವಾ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ನನ್ನ ವಿರುದ್ಧ ಅಥವಾ ಮತ್ತು ಈ ಒಂದು ಪ್ರಕರಣದ ವಿರುದ್ಧ ಹೋರಾಟ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ದಿಢೀರೇ ಸಿದ್ದರಾಮಯ್ಯ ಜೊತೆ ಸ್ನೇಹ ಬೆಳೆಸೋಕೆ ಏನು ಕಾರಣ ಅಂತ ಸರ್? ಸರ್, ಅದು ಅವ್ರು ಇದುವರೆಗೆ ಏನು ತಿಳ್ಕೊಂಡ್ರು, ಸ್ನೇಹಮಯಿ ಕೃಷ್ಣ ಬರೀ ಸಿದ್ದರಾಮಯ್ಯರ ಮತ್ತು ಅವ್ರ ಕುಟುಂಬದ ವಿರುದ್ಧ ಮಾತ್ರ ಹೋರಾಟ ಮಾಡ್ತಾ ತಿಳ್ಕೊಂಡ್ರು. ಈಗ ತನಿಖೆ ಮತ್ತು ಈ ವಿಚಾರಣೆ ನೋಡಿದಾಗ 50-50 ಅನುಪಾತದಲ್ಲಿ ಯಾರು ಅಕ್ರಮ ನಿವೇಶನ ಪಡ್ತಾರೆ, ಸೊ ಎಲ್ಲರ ವಿರುದ್ಧ ತನಿಖೆ ನಡೆದ ಕಂಡು ಬಂದಿರೋದ ಈಗ ಎಲ್ಲರೂ ಒಂದಾಗ ಸಾಧ್ಯತೆ ಸಹಜವಾಗಿ ಬಂದಿದೆ. ಅವ್ರಿಗಾರು ಭಯ ಕಾಡ್ತಿದೆ ಹೇಗೆ ಸರ್ ಅಂತ ಈ ಪ್ರಕರಣದಲ್ಲಿ? ಖಂಡಿತವಲ್ಲ ಸರ್. ಈಗ ಅವ್ರ ಕುಟುಂಬದ ಹೆಸರಲ್ಲೂ ಕೂಡ ಈ ಥರ 50-50 ಅನುಪಾತ ಅಕ್ರಮ ನಿವೇಶನಗಳು ಪಡೆದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಕೂಡ ಆರೋಪಿಗಳಾಗೋ ಸಾಧ್ಯತೆ ಇರೋದ್ರಿಂದ ಅವರಿಗೆ ಸಹಜವಾಗಿ ಭಯ ಕಾಡುತ್ತೆ. ಎಲ್ಲರೂ ಒಂದಾಗ್ತಾರೆ ಸರ್? ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲರೂ ಒಂದಾಗ್ತಾಯಿದ್ದಾರೆ. ಸೊ ಒಂದು ಕಡೆ ಸಭೆಗಳು ನಡೆಸೋವಂಥದ್ದು, ಸೊ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸೋವಂಥದ್ದು, ಸೊ ಇದನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಚು ರೂಪಿಸೋದು, ಇವೆಲ್ಲ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ. ಅಂದರೆ FIR ದಾಖಲಾದ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಕೇಳ್ತೀರಾ ಸರ್? ಅಲ್ಲ, ಇದೇ ಪ್ರಶ್ನೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು ಸರ್. ಜಿಟಿ ದೇವೇಗೌಡರು ಹೇಳೋಕ್ಕಿಂತ ಮುಂಚೆ ಇದೇ ಸಿದ್ದರಾಮಯ್ಯ ಅವರು ಹಿಂದೆ ಯಡಿಯೂರಪ್ಪ ಅವರಿಗೆ ಬೇರೆಲ್ಲ ಕೇಳಿದ್ರಲ್ಲ, ಆವಾಗ ಕೇಳಿದಂಥ ವ್ಯಕ್ತಿ ಈಗ ಯಾಕೆ ಉಲ್ಟಾ ಹೊಡಿತ ಅನ್ನೋದ್ರ ಬಗ್ಗೆ ಜಿಟಿ ದೇವೇಗೌಡರು ಒಂದು ಸ್ಪಷ್ಟೀಕರಣ ಕೊಡಬೇಕು. ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡೋಲ್ಲ. ಅದೇ ಸಿದ್ದರಾಮಯ್ಯ ಅವರು ಹಿಂದೆ ನೈತಿಕತೆ ಪ್ರಶ್ನೆ ಮಾಡಿ ರಾಜೀನಾಮೆ ಕೊಡಬೇಕು, ಆರೋಪಿತ ವ್ಯಕ್ತಿ ಅಧಿಕಾರದಲ್ಲಿದ್ದರೆ ತನಿಖಾ ಸಂಸ್ಥೆಗಳು ಪ್ರಭಾವ ಬೀರ್ತಾವೆ ಅಂತ ಅವರೇ ಹೇಳಿದ ಮಾತನ್ನು ಸೊ ಈಗ ಯಾಕೆ ಅವರು ಅವರೇ ಬದಲಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಇದಿಷ್ಟು ದೂರದಾರದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಎಲ್ಲ ಕಳ್ಳರು ಕೂಡ ಒಟ್ಟಾಗ್ತಾ ಇದ್ದಾರೆ. ನಾನು ಮಾತ್ರ ಎಲ್ಲರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಜಿಟಿ ದೇವೇಗೌಡರ ವಿರುದ್ಧ ಕೂಡ ಹೋರಾಟ ಮಾಡ್ತಾರೆ. ಅವರು ಕೂಡ 50-50 ಸಾಕಷ್ಟು ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿಯೇ ಈ ರೀತಿಯಾದಂತಹ ಮಾತುಗಳೆಲ್ಲ ಆಡ್ತಾ ಇದ್ದಾರೆ, ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪಡುವ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕುಮಾರಸ್ವಾಮಿ, ಅಶೋಕ್ ಇಬ್ಬರು ಕೂಡ ದೊಡ್ಡ ಹುಚ್ಚರು ಅಂತ ಸಚಿವ ಬೋಸರಾಜ್ ಅವರು ಇವರಿಬ್ಬರ ವಿರುದ್ಧ ಕಿಡಿಕಾರಿದ್ದಾರೆ. ಮಾತೆತ್ತಿದ್ರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳ್ತಿದ್ದಾರೆ. ಇವರಿಬ್ಬರಿಗೂ ದೊಡ್ಡ ಹುಚ್ಚು ಹಿಡಿದಿದೆ. ಕುಮಾರಸ್ವಾಮಿ ಮತ್ತು ಅಶೋಕ್ ಇಬ್ಬರು ಕೂಡ ಹುಚ್ಚರು, ಇವರಿಬ್ಬರಿಗೂ ಹುಚ್ಚು ಹಿಡಿದಿದೆ ಅಂತ ಹೇಳಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಸಿಎಂ ರಾಜೀನಾಮೆಯನ್ನ ಕೇಳಿದ್ದಕ್ಕೆ ಬೋಸರಾಜ್ ಗರಂ ಆಗಿ ಈ ರೀತಿ ಕುಮಾರಸ್ವಾಮಿ ಮತ್ತು ಅಶೋಕ್ ವಿರುದ್ಧ ಕಿಡಿಕಾರಿದ್ದಾರೆ. ಯಾವಾಗ ನೋಡಿದ್ರೂ ಕೂಡ ಹುಚ್ಚರಂತೆ ಕೂಗಾಡ್ತಾರೆ. ಇಬ್ಬರಿಗೂ ಹುಚ್ಚು ಹಿಡಿದಿದೆ ಅಂತ ಸಚಿವ ಬೋಸರಾಜು ಅವರು ರಾಯಚೂರಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಹುಚ್ಚು ಹಿಡಿದಂಗೆ ಹೊಡೆದು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರೆ ಅಂತೇಳಿ ನೇರವಾಗಿ ರೆಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವ್ರ ಮೇಲೆ ಕೇಸ್ ಆಗಿ FIR ಆಗಿದೆ, ಏನು ಉತ್ತರ ಕೊಡ್ತಾರೆ?
ಯಡಿಯೂರಪ್ಪನ ಮೇಲಂತೂ ನೂರಾರು ಕೇಸ್ ಇದಾವೆ. ಏನು ಉತ್ತರ ಕೊಡ್ತಾರೆ? ಅವ್ರದೇ ಪಕ್ಷದವರು ಯತ್ನಾಳವರು, ಮಾಜಿ ಕೇಂದ್ರ ಸಚಿವರು BJP ಸರ್ಕಾರದಲ್ಲಿ, ಅವರೇ ಕ್ಲಿಯರಾಗಿ ಅನೇಕ ಬಾರಿ ಹೇಳಿದರು. ಈಗ ಮತ್ತೆ ಪುನಃ ವಿಚಾರ ಮಾಡಿದರು. ನಾವು ನಮ್ಮ ಪಕ್ಷದಲ್ಲಿ ಕೆಲವರು ಭ್ರಷ್ಟಾಚಾರದಿಂದ ಪಡೆದಿರ್ತಕ್ಕಂಥ 1000 ಕೋಟಿ ರೂಪಾಯಿ ಇಟ್ಕೊಂತಾರೆ. ಈ ಸರ್ಕಾರನ ತೆಗೆದು ಅವರು ಮುಖ್ಯಮಂತ್ರಿ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದವರು ಅಂತೇಳಿ ಅವರೇ ಸ್ವತಃ BJP ನಾಯಕರೇ ಹೇಳ್ತಾರೆ. ಇವತ್ತು ಇದಕ್ಕೆಲ್ಲ ಹೆಚ್ಚಿನ ಸಾಕ್ಷಿ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಕುಮಾರಸ್ವಾಮಿ ಅವರು, ವಿಜಯೇಂದ್ರವರು, ನಮ್ಮ ಯಡಿಯೂರಪ್ಪನವರು, ಅಶೋಕ್ ಅವರು ಅದಕ್ಕೆ ಯಾವುದೇ ಉತ್ತರ ಕೊಡೋಂಗಿಲ್ಲ. ಅವ್ರ ಹೈಕಮಾಂಡ್ನವರು ಅಮಿತ್ ಶಾ ಅವರು, ಮೋದಿಯವರು ಸಹಿತ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಹುಚ್ಚಿಡ್ದಂಗೆ ಹೊಡೆದು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರು ಅಂತೇಳಿ ನೇರವಾಗಿ ಇವತ್ತು ರೆಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವ್ರ ಮೇಲೆ ಕೇಸ್ ಆಗಿ FIR ಆಗಿದೆ. ಏನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪನ ಮೇಲಂತೂ ನೂರಾರು ಕೇಸ್ ಇದಾವೆ. ಏನು ಉತ್ತರ ಕೊಡ್ತಾರೆ? ಅವ್ರದೇ ಪಕ್ಷದವರು ಯತ್ನಾಳವರು, ಮಾಜಿ ಕೇಂದ್ರ ಸಚಿವರು BJP ಸರ್ಕಾರ. ಬೆಳಗಾವಿಯ ಬಿಜೆಪಿಯಲ್ಲಿ ಮತ್ತೆ ಕೋಲ್ಡ್ ವಾರ್ ಆರಂಭ ಆಗಿದೆ. ಜೊಲ್ಲೆ ಕುಟುಂಬ ವರ್ಸಸ್ ಕತ್ತಿ ಕುಟುಂಬ ಅನ್ನುವಂತಹ ಪರಿಸ್ಥಿತಿ. ಕಾರಣ ಇಷ್ಟೇ, ಕಳೆದ ಲೋಕಸಭೆ ಚುನಾವಣೆಯ ಅಸಹಕಾರ ವಿಚಾರ. ಅಣ್ಣಾ ಸಾಹೇಬ್ ಜೊಲ್ಲೆ ರಮೇಶ್ ಕತ್ತಿ ವಿರುದ್ಧ ಸಿಡಿದೆದ್ದಿದ್ದಾರೆ. ರಮೇಶ್ ಕತ್ತಿಯ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಹಲವು ವಿಚಾರಗಳನ್ನು ಇಟ್ಕೊಂಡು ಆರೋಪ ಮಾಡಿದ್ದಾರೆ. ಅದು ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನ ಹೇಳ್ತೀವಿ. ಲೋಕಸಭೆ ಚುನಾವಣೆಯಲ್ಲಿ ಅಸಹಕಾರದ ಕಿಚ್ಚು ಮುಂದುವರಿತಾ ಇದೆ. ಬೆಳಗಾವಿಯ DCC ಬ್ಯಾಂಕ್ ಅಲ್ಲಿ ಇದೇ ವಿಚಾರ ಕ್ಷಿಪ್ರ ಬೆಳವಣಿಗೆಗೂ ಕಾರಣ ಆಗ್ತಾ ಇದೆ. DCC ಬ್ಯಾಂಕ್ ಸಾಮಾನ್ಯ ಸಭೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಅಧ್ಯಕ್ಷರನ್ನೇ ಹೊರಗಿಟ್ಟು ಜೊಲ್ಲೆ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಈ DCC ಬ್ಯಾಂಕ್ಗೆ ಅಧ್ಯಕ್ಷರಾಗಿರೋರೇ ರಮೇಶ್ ಕತ್ತಿ ಅವರು. ಈ ಜೊಲ್ಲೆ ಇವರೆಲ್ಲ ನಿರ್ದೇಶಕರು. ಈಗ ಕತ್ತಿ ಏನು ಅಧ್ಯಕ್ಷರಿದ್ದಾರೆ, ಇವರನ್ನೇ ಹೊರಗಿಟ್ಟು ಇವರು ಸಭೆಯನ್ನ ನಡೆಸಿದ್ದಾರೆ. ಈ ರೀತಿಯ ಮುನಿಸಿಗೆ ಕಾರಣ ಲೋಕಸಭೆ ಚುನಾವಣೆಯಲ್ಲಿ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ. ಇವರ ಸಹಕಾರದಿಂದ ಈ ರೀತಿ ಆಯಿತು ಅನ್ನುವಂಥ ನೋವು ಜೊಲ್ಲೆ ಅವರಿಗಿದೆ. ಹೀಗಾಗಿ ಅದರ ಪರಿಣಾಮ ಇಲ್ಲಿಯೂ ಕೂಡ ಮುಂದುವರಿತಾ ಇದೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ಉಪಾಧ್ಯಕ್ಷರು ಸೇರಿ ಈ ಎಲ್ಲ ನಿರ್ದೇಶಕರು ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ ರಮೇಶ್ ಕತ್ತಿ ಅವರನ್ನ ಹೊರಗಿಟ್ಟು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ ಪಟಾತ್, ರಮೇಶ್ ಕತ್ತಿ ಇದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಅವರ ಮಾತುಗಳನ್ನು ನಾವು ಅನೇಕ ಸಾರಿ ಕೇಳಿಸ್ಕೊಂಡಿದ್ದೀವಿ. ಇಂಥವುದಕ್ಕೆಲ್ಲ ನಾನು ಬಗ್ಗವನಲ್ಲ ಅಂತ ಹೇಳ್ತಾರೆ.